ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು BPL APL ಅಂತ್ಯೋದಯ ರೇಷನ್ ಕಾರ್ಡ್ಗೆಲ್ಲ ಅರ್ಜಿ ಸಲ್ಲಿಸುವಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಇಲ್ಲಿವರೆಗೂ ಒಂದು BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಥವಾ APL ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಥವಾ ಅಂತ್ಯೋದಯ ಕಾರ್ಡ್ಗೆ ನಾವು ಅರ್ಜಿ ಸಲ್ಲಿಸಬೇಕಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೀರಿ. ಅಂಥವ್ರಿಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಯಾರೆಲ್ಲ ಒಂದು BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ರ ಮತ್ತು ಅಂತ್ಯೋದಯ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ರ ಮತ್ತು APL ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ರ ಅಂಥವರು ದಯವಿಟ್ಟು ನಾನು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಬಾಜು ಬರುವಂಥ ಒಂದು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದಿರಿ ಅಂದ್ರೆ ನಾನು ಹಾಕುವಂಥ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಆಗ ನಾನು ತಿಳಿಸುವಂಥ ಪ್ರತಿಯೊಂದು ಮಾಹಿತಿ ನೀವು ತಟ್ಟಂತ ನೋಡ್ಬೋದು. ಸ್ನೇಹಿತರೆ, ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರಿ ಹಾಗೆ ಎಕ್ಸಿಟ್ ಆದ್ರಿ ಅಂದ್ರೆ ನಾನು ಹಾಕುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಗಳು ನಿಮಗೆ ತಲುಪಲ್ಲ. ಹಾಗಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ಲೈಕ್ ಮಾಡಿ, ಉಚಿತವಾದಂಥ ಮಾಹಿತಿ ನೀವು ತಿಳ್ಕೊಳ್ಬೋದು. ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಲಾಸ್ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನೂ ಮಾಹಿತಿ ಇನ್ನೂ 10 ಜನರಿಗೆ ತಲುಪಿದರೆ 10 ಜನ ಲೈಕ್ ಮಾಡಿದರೆ ಅಂದರೆ ಇನ್ನೂ 10 ಜನಕ್ಕೆ ಈ ವಿಡಿಯೋ ತಲುಪುತ್ತೆ. ನಮ್ಮ ಚಾನಲ್ ನೋಡೋರು ವೀಕ್ಷಣೆ ತುಂಬ ಜನರು ನೋಡ್ತಾರೆ, ಹಾಗೆ ಲೈಕ್ ಕೂಡ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿಲ್ಲ. ಅದಕ್ಕಾಗಿ ಈ ರೀತಿ ಮಾಡೋದ್ರಿಂದ ನಿಮಗೆ ಒಳ್ಳೆ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗೋದಿಲ್ಲ. ಹಾಗಾಗಿ ನೀವು ಯಾವುದಾದ್ರೂ ವಿಡಿಯೋ ಮಿಸ್ ಮಾಡ್ಕೊಳ್ಬೋದು. ನಿಮಗೆ ಬೇಕಾಗುವಂಥ ವಿಡಿಯೋಗಳು ನಿಮಗೆ ಮಾಹಿತಿ ಬೇಕಾಗಿಲ್ಲ ಅಂತಂದರೆ ಆ ವಿಡಿಯೋನ ನೋಡಬೇಡಿ, ಆದರೆ ಸಬ್ಸ್ಕ್ರೈಬ್ ಆದರೂ ಮಾಡ್ಕೊಳ್ಳಿ. ಯಾಕಂತಂದರೆ ನೋಟಿಫಿಕೇಷನಲ್ಲಿ ನಿಮಗೆ ಯಾವುದೋ ವಿಡಿಯೋ ಬೇಕಾಗುತ್ತೆ, ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಎಲ್ಲ ವಿಡಿಯೋಗಳು ನೋಡಿ ಅಂತ ನಾನು ಹೇಳಲ್ಲ, ನಿಮಗೆ ಬೇಕಾಗಿರುವಂಥ ವಿಡಿಯೋನ ನೀವು ನೋಡ್ಬೋದು. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ವಿಡಿಯೋದಲ್ಲಿ ಒಂದು ರೇಷನ್ ಕಾರ್ಡಿಗಾಗಿ ಯಾರೆಲ್ಲ ತಿದ್ದುಪಡಿ ಮಾಡಿಕೊಳ್ಳುವಂಥವರು ಮತ್ತು ಹೊಸ ಅರ್ಜಿಗಳನ್ನು ಸಲ್ಲಿಸುವಂಥವರು ತುಂಬ ದಿನದಿಂದ ವೆಯ್ಟ್ನ ಮಾಡ್ತಾಯಿದ್ದೀರಿ ಅಂಥವ್ರಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಿದ್ದೀನಿ. ರಾಜ್ಯ ಸರ್ಕಾರ ಅಥವಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನು ಒಂದು ಮಾಹಿತಿ ತಿಳಿಸಿದೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಒಂದು ಎಲೆಕ್ಷನ್ ರಿಸಲ್ಟ್ ಆದಮೇಲೆ ನಾವು ಒಂದು ಹೊಸ ಅರ್ಜಿಗೆ ಅಥವಾ ತಿದ್ದುಪಡಿಗೆ ನಾವು ಕರಿತೀವಿ ಅರ್ಜಿನ ಅಂತ ಸರ್ಕಾರ ಹೇಳಿತ್ತು. ಈಗ ಒಂದು ರಿಸಲ್ಟ್ ಮುಗಿದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಮುಗಿದಿದೆ. ಆದರೂ ಕೂಡ ಇನ್ನೂ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಹಳೆ ರೇಷನ್ ಕಾರ್ಡ್ಗೆ ಅರ್ಜಿ ಒಂದು ಜೂನ್ 4ನೇ ತಾರೀಕಿಗೆ ಅರ್ಜಿ ಕರೀತಾರೆ ಅಂತ ತುಂಬ ಜನರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅಂಥವ್ರಿಗೆ ಇಲ್ಲಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಏನು ನೀವು BPL ಅಥವಾ APL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂತ ವೆಯ್ಟ್ ಮಾಡ್ತಾಯಿದ್ರಿ ಅಥವಾ ತಿದ್ದುಪಡಿಗಳನ್ನು ಮಾಡ್ಕೊಳ್ಬೇಕಂತ ಕಾಯ್ತಾಯಿದ್ರಿ ಅಂಥವ್ರಿಗೆ ಒಂದು ಇಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ಸರ್ಕಾರದಿಂದ ಈ ವಾರದಲ್ಲಿ ಇಲ್ಲಿ ವಿಡಿಯೋ ನೋಡ್ತಾ ಇರುವಂಥವ್ರು ಈಗಲೇ ಅರ್ಜಿ ಪ್ರಾರಂಭ ಆಗಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನೀವು ಮಾಹಿತಿ ತಿಳಿಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ. ನೀವು ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡವರು ಈ ವಾರದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅಥವಾ ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಆದೇಶ ಹೊರಡಿಸ್ತದೆ ಅಥವಾ ಅರ್ಜಿನ ಆಹ್ವಾನ ಮಾಡ್ತಾರೆ. ನೀವು ಏನು ತಿದ್ದುಪಡಿ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಹೊಸ APL ಅಥವಾ BPL ಅಂತ್ಯೋದಯ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ನಿಮ್ಗೆ ಎರಡಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ತಾರಂತೆ ಈ ವಾರದಲ್ಲಿ ಅಥವಾ ಆದಷ್ಟು ಬೇಗ ಅಂತಂದರೆ ಈ ವಾರದಲ್ಲಿ ಅರ್ಜಿ ಕರಿಬೋದು ಅಥವಾ ಇನ್ನು ನೆಕ್ಸ್ಟ್ ವಾರದಲ್ಲಿ ಅರ್ಜಿನ ಕರಿಬೋದು. ಹಾಗಾಗಿ ಸ್ನೇಹಿತರೆ, ನೀವು ಅರ್ಜಿ ಕರೆದಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ದಾಖಲಾತಿಗಳು ಏನೇನು ಇರಬೇಕು ಅದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಜಿ ಬಿಟ್ಟಂಥ ಸಂದರ್ಭದಾಗ ನೀವು ಸುಮ್ಮನೆ ಯಾವುದೇ ದಾಖಲಾತಿ ಒಯ್ಲಾರ್ದೇ ನೀವು ಆ ರೇಷನ್ ಕಾರ್ಡು ಅಥವಾ ಆ ತಿದ್ದುಪಡಿ ಮಾಡೋಂಥವ್ರು ಆಧಾರ್ ಕಾರ್ಡು ರೇಷನ್ ಕಾರ್ಡು ತೆಗೆದುಕೊಂಡು ಹೋದರೆ ಕೆಲಸ ಆಗೋದಿಲ್ಲ. ಯಾರನ್ನಾದರೂ ಸೇರ್ಪಡೆ ಮಾಡ್ಬೇಕಂತಂದ್ರೆ ಮಕ್ಕಳ ಸೇರ್ಪಡೆ ಮಾಡಬೇಕಂದವರು ಅವರ ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರ ಇರಬೇಕಾಗುತ್ತೆ. 5 ವರ್ಷದ ಒಳಗಡೆ ಇರುವಂಥ ಮಕ್ಕಳನ್ನೇನಾದರೂ ನೀವು ಆ ರೇಷನ್ ಕಾರ್ಡಲ್ಲಿ ಸೇರಿಸ್ಬೇಕಂದ್ರೆ ಮತ್ತು ವಯಸ್ಸಾದ 5 ವರ್ಷ ಮೇಲ್ಪಟ್ಟಂಥ ಮಕ್ಕಳು ಏನಾದರೂ ಇದ್ದಲ್ಲಿ ಅಂಥವರ ಒಂದು
ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಮತ್ತು ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮ್ ಅದನ್ನು ಕೂಡ ರಿನ್ಯೂವಲ್ ಮಾಡಿರಬೇಕು. ಯಾವುದೇ ಒಂದು ದಿನಾಂಕ ಮುಕ್ತಾಯ ಆಗಿದ್ದರೂ ಕೂಡ ಅದನ್ನು ನಿಮಗೆ ನಡೆಯೋದಿಲ್ಲ, ಆ ಅರ್ಜಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇನ್ಕಮ್ ಮಾತ್ರ ಮುಗಿಯುತ್ತೆ, ನಿಮಗೆ ಜೀವಿತಾವಧಿ ಕಾಸ್ಟ್ ಇರುತ್ತೆ. ನಿಮಗೆ ಏನು ವರ್ಷ ರಿನ್ಯೂವಲ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಕ್ಯಾಸ್ಟ್ ಜೀವಿತಾವಧಿ ಇರುತ್ತೆ. ಒಂದು ಸರಿ ಮಾಡಿಸಿದರೆ ಅದು ಸಾಯೋ ಗಂಟ ನಿಮಗೆ ರಿನ್ಯೂವಲ್ ಮಾಡಿಸುವಂಥ ಅವಶ್ಯಕತೆ ಇರುವುದಿಲ್ಲ. ಇನ್ಕಮ್ 5 ವರ್ಷದ ಬಳಿಕ ನಿಮಗೆ ಅದು ರಿನ್ಯೂವಲ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನು ಈ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅರ್ಜಿ ಪ್ರಾರಂಭ ಆಗಿದೆ ಅಂತ ಯಾಕೆ ಹಾಕಿದ್ದೀನಿ ಅಂದರೆ ಇದಕ್ಕೋಸ್ಕರ. ಈ ಮಾಹಿತಿ ನೀವು ಏನಾದರೂ ಅರ್ಜಿ ಸದ್ಯ ಮುಂದಿನ ವಾರದಲ್ಲಿ ಕರೆದರೆ ನೀವು ಒಂದು ವೇಳೆ ಇನ್ಕಮ್ ಏನಾದರೂ ರಿನ್ಯೂವಲ್ ಮಾಡಿರಲಿಲ್ಲ ಅಂತಂದ್ರೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನಿಮಗೂ ಸಮಯ ಕೂಡ ಇರೋದಿಲ್ಲ. ಈ ಯಾವಾಗ ಎಷ್ಟು ಗಂಟೆ ಬಿಡ್ತಾರೆ, ಒಂದು ದಿನ ಬಿಡ್ತಾರೆ ಗೊತ್ತಿಲ್ಲ. ಈ ವಾರದಲ್ಲಿ ನಿಮಗೆ ಅರ್ಜಿ ಕರೆಯೋದು ಖಂಡಿತ ಸತ್ಯ. ಅದಕ್ಕಾಗಿ ನೀವು ಇಟ್ಕೊಳ್ಬೇಕಾದಂಥ ದಾಖಲಾತಿಗಳು, ಮಕ್ಕಳದಾದರೆ ಇದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ವಯಸ್ಕರು ಕ್ಯಾಸ್ಟ್ ಇನ್ಕಮ್ ಮತ್ತು ಆಧಾರ್ ಕಾರ್ಡು ಇವು ಕಂಪಲ್ಸರಿಯಾಗಿ ಹೊಂದಿರಬೇಕು. ತಿದ್ದುಪಡಿ ಮಾಡಿಕೊಳ್ಳುವಂಥವ್ರು ಅಥವಾ ಸೇರ್ಪಡೆ ಮಾಡಿಕೊಳ್ಳುವಂಥವ್ರು. ಯಾರ್ದಾದ್ರೂ ಹೆಸರನ್ನು ರೇಷನ್ ಕಾರ್ಡ್ನಿಂದ ತೆಗಿಬೇಕಂತಂದ್ರೆ ಅವ್ರೇನು ಡೆತ್ ಆಗಿದ್ದಾರೆ ಅಂತಂದರೆ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಥವಾ ಅವ್ರನ್ನ ಯಾವ ಕಾರಣದಿಂದ ತೆಗೆದಾಕ್ತೀವಿ ಅನ್ನೋಕ್ಕೆ ಒಂದು ಪ್ರೂಫ್ನ ಬೇಕಾಗುತ್ತೆ. ಅದಕ್ಕಾಗಿ ನೀವು ಈ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಬೇಗ ಅರ್ಜಿನ ಕರೀತಾರೆ. ನೀವು ಅಂಥ ಸಂದರ್ಭದಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಈಗ ಅರ್ಜಿ ಯಾವಾಗ ಕರೀತಾರಂತ ತಟ್ಟಂತ ವಿಡಿಯೋ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ರೇಷನ್ ಕಾರ್ಡ್ ಯಾವಾಗ ಅರ್ಜಿ ಅಥವಾ ತಿದ್ದುಪಡಿ ಕರೀತಾರೆ ಆವಾಗ ನಾನು ತಟ್ಟಂತ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ನೋಟಿಫಿಕೇಷನ್ ಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಬೇಕು. ಈ ವಿಡಿಯೋಗೆ ಈಗ ನೋಡಿ ನನ್ನ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ, ನೀವು ನೋಡಿ ಈ ವಿಡಿಯೋದಿಂದ ಎಷ್ಟು ಸಬ್ಸ್ಕ್ರೈಬ್ ಆಗ್ತಾರೆ ಅನ್ನೋದು ನೋಡೋಣ. ರೇಷನ್ ಕಾರ್ಡಲ್ಲಿ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ, ರೇಷನ್ ಕಾರ್ಡಿಗೋಸ್ಕರ ಎಷ್ಟು ಜನರು ವೆಯ್ಟ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ನೀವು ಕೂಡ ಎಲ್ಲಿ ಎಷ್ಟು ಮಂದಿ ವೆಯ್ಟ್ ಮಾಡ್ತಾರೆ ರೇಷನ್ ಕಾರ್ಡಿಗೆ ಅನ್ನೋದು ಯಾವ ಊರಿಂದ ಅನ್ನೋದು ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.